ಅಷ್ಟೇ ಜನಗಳಿಗೆ ಓಂ ಈ ಮಂದಿರವನ್ನು ಕಟ್ಟಿರ್ತಕ್ಕಂಥ ಶ್ರೀಕೃಷ್ಣರು ಅವರ ಶ್ರೀಮತಿಯರು ಕಮಲವರು ಅನೇಕ ನನ್ನ ಕೈಗಳ ಮಾಡಿಕೊಂಡು ಇವತ್ತು ಈ ಸಮಾರಂಭದಲ್ಲಿ ಪಾಲ್ಗೊಂಡಿದ್ದೇವೆ. ನಮ್ಮ ನಿರ್ಮಾಪಕರು ನಮಗೆ ಯಜಮಾನರಾದ ವೀರಸ್ವಾಮಿ ಬಂದಿದ್ದಾರೆ ಮತ್ತು ನಮ್ಮ ಶ್ರೀಮಂತರು ಬಂದಿದ್ದಾರೆ.
ಚಂದ್ರೇಗೌಡರು ಬಂದಿದ್ದಾರೆ, ಹಾಗೂ ಕೃಷ್ಣೇಗೌಡರು ಬಂದಿದ್ದಾರೆ. ಎಲ್ಲರಿಗಿಂತ ಹೆಚ್ಚಾಗಿ ಭಾಗದ ಬಂದಿದೆ. ಈ ಒಂದು ಸಮಾರಂಭದಲ್ಲಿ ಭಾಗಿಯಾಗಿದೆ. ಸಾಧಾರಣ ಈ ಕಲ್ಯಾಣ ಮಂಟಪ ಈ ಪ್ರಾರಂಭೋತ್ಸವ ಮಾಡಬೇಕು ಅಂತ ಹೇಳಿ ಬಹಳ ದಿವಸಗಳಿಂದ ನಮ್ಮ ಕ್ಷೇತ್ರದವರು ಆಸೆ ಪಡ್ಕೊಂಡಿದ್ರು ಅಂತ ಕೇಳ್ಬಿಟ್ಟೆ. ನಾನು ಇದೇ ಮೊದಲನೇ ಬಾರಿ ಈ ಕಲ್ಯಾಣ ಮಂಟಪ ಪ್ರಾರಂಭ ಮಾಡುವುದು. ಇದನ್ನ ಬಹಳ ಒಳ್ಳೆಯ ಉದ್ದೇಶದಿಂದ ಕಟ್ಟಿಸಿದ್ದಾರೆ ಅಂತಕ್ಕಂತಹ ಒಂದು ವಿಷಯ ನನ್ನ ಕಿವಿಗೆ ಇತ್ತು. ಇದು ಯಾವ ಒಂದು ವ್ಯಾಪಾರದ ದೃಷ್ಟಿಯಿಂದ ಈ ಕಲ್ಯಾಣ ಮಂಟಪವನ್ನು ಕಟ್ಟಿಸಿಲ್ಲ. ಧರ್ಮಸ್ಥಳಗಳು ಕೆಲವು ಕಡೆಲ್ಲ ಕಟ್ಟಿಸಿರಲ್ಲ, ಆ ಒಂದು ಮಟ್ಟದಲ್ಲಿ ಕಟ್ಟಿಸಿದ್ದಾರೆ ಅಂತ ಕೇಳ್ಪಟ್ಟೆ. ಹಾಗಾಗಿ ಅನುಕೂಲ ಇರತಕ್ಕಂಥವರಿಗೆ ಬಹಳ ಸುಲಭವಾಗಿ ಮಾಡಲು ಸಾಧ್ಯ, ಅನಾನುಕೂಲ ಇರತಕ್ಕಂಥವ್ರಿಗೆ ಹೇಗೆ ಮಾಡಲು ಸಾಧ್ಯ, ಅಂಥವ್ರಿಗೂ ಕೂಡ ಅನುಕೂಲವಾಗಿ ಇರೋದಕ್ಕೋಸ್ಕರ ಅವರು ಉದ್ದೇಶ ಇಟ್ಕೊಂಡು ಇದನ್ನ ಈ ಕಲ್ಯಾಣ ಮಂಟಪವನ್ನು ಕಟ್ಟಿದ್ದಾರೆ. ಎಲ್ಲರಿಗಿಂತ ಹೆಚ್ಚಾಗಿ ಇದರಲ್ಲಿ ಏನು ಒಂದು ವಿಷಯ ನನಗೆ ಗೊತ್ತಾಗಬೇಕಂತಂದ್ರೆ, ನಮ್ಮ ವೀರಸ್ವಾಮಿಗಳು ಹೇಳಿದ್ರು, ನಮ್ಮ ಹಾಗೆ ಅವರು ಶ್ರೀಕೃಷ್ಣವರು ಬಹಳ ಬಡತನದಿಂದ ಇದರಿಂದ ಅನುಕೂಲವಿಲ್ಲದೆ ಕೂಲಿ ಕೆಲಸ ಮಾಡಿಕೊಂಡು ಇವತ್ತಿನಲ್ಲಿ ಒಂದು ದೊಡ್ಡ ಬಾಟ್ಯಕ್ಕೆ ಬಂದಿದ್ದಾರೆ ಅನ್ನೋ ವಿಷಯ ಹೇಳೋದು. ಸಾಧಾರಣ ಇಲ್ಲಿ ನಿಮ್ಮ ರಾಜ್ಕುಮಾರ್ ಅಲೇಂದ್ರದಲ್ಲಿ ಮನುಷ್ಯ ಅಂತ ಹೇಳೋದಕ್ಕೆ ಕಷ್ಟದ ಅನುಭವ ಗೊತ್ತಾದ್ರೇನೆ ಆ ಸುಖನ ಅನುಭವಿಸೋದು ಸಾಧ್ಯ. ಸುಖ ಅಂದ್ರೆ ಏನು ಅನ್ನೋದು ಒಂದು ಪ್ರಶ್ನೆ ಬರುತ್ತೆ. ಬೇಕಾದ ಹಾಗೆ ಮನೆಗಳು, ಮಠಗಳು, ಜಮೀನುಗಳು, ಹಣ ಹೀಗಿದ್ರೆ ಮಾತ್ರ ಸುಖ ಅನುಭವಿಸಬಹುದು ಅನ್ನೋಂಥ ಒಂದು ಅನ್ನೋಂಥದ್ದು ಎಲ್ಲರೂ ಸಾಧಾರಣವಾಗಿ ತಿಳ್ಕೊಳ್ಳುವಂಥ ವಿಷಯ ಅದಲ್ಲ. ಸುಖ ಅನ್ನುವಂಥದ್ದು ಮಾನಸಿಕವಾದ ಸುಖ ನಮ್ಮದಲ್ಲ, ಎಲ್ಲರ ಸ್ವತ್ತು ಅನ್ನತಕ್ಕಂತಹ ಒಂದು ದೊಡ್ಡ ಭಾವನೆಯನ್ನ ಉಂಟು ಮಾಡಿಕೊಳ್ಳದೆ ಒಂದು ಮಾನವತೆ ಇರ್ತಕ್ಕಂಥ. ಹಾಗೆ ಮಾನಸಿಕವಾದಂತಹ ಅನುಕೂಲ ನಮ್ಗೆ ಬರಬೇಕಾದ್ರೆ ಹಾಗೆ ಬರುತ್ತೆ. ಈ ತರ ಎಷ್ಟು ಅನುಕೂಲ ಭಗವಂತ ನಮ್ಗೆ ಕೊಡ್ತಾನೋ ಆ ರೀತಿ ಈ ರೀತಿ ಒಂದು ಒಳ್ಳೆಯ ರೀತಿಯಾದಂತಹ ಕೆಲಸಗಳಿಗೆ ವಿನಿಯೋಗ ಮಾಡ್ತಾ ಇದ್ದಾರೆ. ಅದೇ ಒಂದು ದೊಡ್ಡ ಅನುಕೂಲ. ಇಲ್ಲ ಅಂತ ಹೇಳಿದ್ರೆ ಬರೀ ಗಳಿಸೋದು ಉಳಿಸೋದು ಈ ಕಡೆನೇ ಗಮನ ಇಟ್ಕೊಂಡಿದ್ದ ಅಂತ ಹೇಳಿದ್ರೆ ಅವರ 50 ಕಾಯಿಲೆಗಳು, ರೋಗಗಳು, ಯೋಚನೆಗಳು, ಹಗಲು ರಾತ್ರಿ ನಿದ್ರೆ ಮಾಡಿದ ಸರಿಯಾಗಿ ಆಹಾರ ತಿನ್ನದೆ ಇದನ್ನೆಲ್ಲ ಗಳಿಸ್ಕೊಂಡು ಏನು ಪ್ರಯೋಜನ, ಏನು ಪಡೆಯಲಿಕ್ಕೆ ಸಾಧ್ಯ? ಹಾಗೆ ಬಂದಂತಹದ್ದು ಭಗವಂತ ಕೊಡುವಂತಹದ್ದು, ಭಾಗ್ಯ ಅನ್ನತಕ್ಕಂಥದ್ದು ಭಗವಂತ ಕೊಡತಕ್ಕಂಥ, ಅದನ್ನ ಯಾವ ರೀತಿ ವಿನಿಯೋಗಿಸಬೇಕು ಅನ್ನುವಂಥದ್ದು ಬಹಳ ಮುಖ್ಯವಾದ ವಿಷಯ. ಅದನ್ನ ಒಳ್ಳೆಯ ರೀತಿಯಲ್ಲಿ ಶಂಕರನವರು ಉಪಯೋಗಿಸಿದ್ದಾರೆ, ವಿನಿಯೋಗಿಸಿದ್ದಾರೆ ಅಂತ ಹೇಳಿದ್ರೆ ಅವನ್ನ ಹೋಗಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ಇಂಥವರೆಲ್ಲ ನಾವು ಕೂಡ ತಿಳ್ಕೊಳ್ಬೇಕು. ಈ ತರ ದಾರಿಯಲ್ಲಿ ನಡೀತಕ್ಕಂಥ ಒಂದು ಭಾವನೆಯನ್ನ, ಒಂದು ವಿಶಾಲವಾದ ಭಾವನೆಯನ್ನ ಬೆಳೆಸ್ಕೊಳ್ಬೇಕು ಅನ್ನತಕ್ಕಂಥದ್ದೇ ಬಹಳ ಮುಖ್ಯವಾದ ವಿಷಯ ನನ್ನ ಮಿತ್ರರು ನಮ್ಮ ಬಗ್ಗೆ ಸಾಕಷ್ಟು ಹೋಗಿ ಮಾತಾಡೋದು, ಏನೇ ಹೋಗಲಿ ಮಾತಾಡೋದು ಕೂಡ ಪ್ರತಿಯೊಂದು ಕೂಡ ಇಡೀ ಕರ್ನಾಟಕಾದ್ಯಂತ ಕನ್ನಡದ ನನ್ನ ಅಭಿಮಾನಿಗಳು ಅವರು ಕೊಟ್ಟಂತಹ ಒಂದು ಕೊಟ್ಟಿರ್ತಕ್ಕಂತಹ ಒಂದು ಭಾಗ್ಯವೇ ಹೊರತು ಅವರು ಯಾವ ರೀತಿ ಆ ಭಾಗ್ಯವನ್ನು ಕೊಟ್ಟು ಅಂತ ಹೇಳಿದ್ರೆ ಯಾವ ಥರದೂ ತಲೆ ಸೃಷ್ಟಿಯಾಗಬಾರ್ದು, ಯಾವ ರೀತಿಯಲ್ಲೂ ತಲೆ ತೆಗೆಯಬಾರದು ಅನ್ನತಕ್ಕಂತಹ ಒಂದು ಒಳ್ಳೆ ರೀತಿಯನ್ನು ನಮಗೆ ಒಳ್ಳೆ ಗುಣವನ್ನು ಕೂಡ ನನ್ನ ಜನ ನನ್ನ ಕಲಿಸ್ಕೊಟ್ಟು ಇವತ್ತುವರೆಗೂ 33 ವರ್ಷಗಳ ಕಾಲದಲ್ಲಿ ನಿಂತ್ಕೊಳ್ಳೋದಕ್ಕೆ ಏನ್ ಬೇಕು ಅಂತಹ ಒಂದು ಸೌಭಾಗ್ಯವನ್ನ ನನ್ನ ಜನಗಳು ಕೊಟ್ಟಿದ್ದಾರೆ. ಆ ಒಂದು ಮಹತ್ವವೇ ಇಂತಹ ಸಮಾರಂಭಗಳಿಗೆಲ್ಲ ಬಂದು ಇವುಗಳೆಲ್ಲ ನೋಡತಕ್ಕಂಥ ಒಂದು ಸುಯೋಗ ನನಗೆ ಸಿಕ್ಕಿದೆ ಅಂತ ಹೇಳಿದ್ರೆ ನಿಜವಾಗಿ ಬಹಳ ಹೆಮ್ಮೆ ಪಡ್ತೀನಿ. ನಾನು ಸಂತೋಷ. ನಿಮ್ಮ ಮನಸ್ಸು ತುಂಬಾ ವಿಶಾಲವಾದಂತಹ ಮನಸ್ಸು. ಇಂಥ ಅನೇಕ ಕಾರ್ಯಗಳು, ಇಂಥ ಕಲ್ಯಾಣ ಸಂಬಂಧಪಟ್ಟಂತಹ ಅನೇಕ ಕಾರ್ಯಗಳು ನಿಮಗೆ ಜಗದಲ್ಲಿ ಭಗವಂತ ನಿಮಗೆ ಹೆಚ್ಚಿನ ಆರೋಗ್ಯಕ್ಕಿಂತ ದೊಡ್ಡ ಭಾಗ್ಯ ಇಲ್ಲ ಅಂತ ಹೇಳಿದ್ರೆ ಆ ಆರೋಗ್ಯವನ್ನು ದೊಡ್ಡ ಭಾಗ್ಯ ಇಲ್ಲದ ಈ ಭಾಗ್ಯದ ಒಂದು ಸಿಗಲ್ಲ. ಇವತ್ತು ಬರುತ್ತೆ, ನಾಳೆ ಹೊರಟು ಹೋಗುತ್ತೆ. ಈ ಆರೋಗ್ಯ ಅಂತಕ್ಕಂತಹ ಒಂದು ಹಾಗಲ್ಲ. ಆರೋಗ್ಯವನ್ನು ಚೆನ್ನಾಗಿತ್ತು ಅಂತ ಹೇಳಿದ್ರೆ ಇಡೀ ಪ್ರಪಂಚವೇ ನಂದು ಅಂತ ಹೇಳ್ತಾರೆ.
ಆರೋಗ್ಯವನ್ನು ಚೆನ್ನಾಗಿಟ್ಟರೆ ಈ ಪ್ರಪಂಚವೇ ನಂದು, ನಾನೇ ಪ್ರಪಂಚ, ನಾನೇ ಭಗವಂತ, ನಾನೇ ದೇವರು, ಪ್ರತಿಯೊಂದು ನಾನೇ, ಸಕಲವೂ ನಾನೇ ಇರತಕ್ಕಂಥ ಭಾವನೆ ಬರೋದಕ್ಕೆ ಮೂಲ ಕಾರಣ ಯಾವುದನ್ನು ಹೇಳಿದರೆ ಆರೋಗ್ಯ. ಯಾವುದನ್ನು ತಿಂದು ಜೀವನ ಮಾಡ್ಕೊಳ್ತಕ್ಕಂಥ ಆರೋಗ್ಯ ಮನುಷ್ಯನಿಗೆ ಬಂದುಬಿಟ್ರೆ ಅವ್ನು ಯಾವುದಕ್ಕೂ ಹೇಳಬೇಕಾಗ್ತದೆ. ಎಲ್ಲಾ ತಿಳುವಳಿಕೆಗೂ ಅವನಿಗೆ ನಾವು ತೀರ್ಮಾನ ಮಾಡಿದ್ರೆ ಹಾಗೆ ಪ್ರತಿಯೊಂದು ಕಾಣ್ತದೆ, ಹಾಗೆ ಪ್ರತಿಯೊಂದು ಆತ್ಮದಲ್ಲಿ ಉದಯವಾಗುತ್ತೆ ಅನ್ನತಕ್ಕಂಥ ಮಾತು ಸತ್ಯವಾದಂತಹ. ಹಾಗೂ ನಮ್ಮ ಮಾತೃಶ್ರೀಯವರ ಪರವಾಗಿ ತಮ್ಮೆಲ್ಲರಿಗೂ ನಾನು ಅನೇಕ ವಂದನೆಗಳನ್ನು ಅರ್ಪಿಸಿ ಇವತ್ತು ಗೌರಿ ಹಬ್ಬ, ನಿನ್ನೆ ಗೌರಿ ಹಬ್ಬ, ಇವತ್ತು ಗಣೇಶನ ಹಬ್ಬ. ಗಣೇಶನ ಹಬ್ಬ ಎಲ್ಲ ಮನೆಗಳು ಕಾರ್ಯಕ್ರಮಗಳು ಹೋಳಿಗೆ ಜೋರಾಗಿ ಮಾಡಿಕೊಂಡು ಇವತ್ತು ಯಾವ ಇದನ್ನ ಪ್ರಾರಂಭ ಮಾಡಿದ್ರು. ಇದು ಯಾವತ್ತೂ ಹೀಗೆ ಬೆಳಗಲಿ, ಅವರ ಬಾಳು ಬೆಳಗ್ಗೆ ಮುಖ್ಯವಾಗಿ ಅವರಿಂದ ಇಂತಹ ಅನೇಕ ಧರ್ಮ ಕಾರ್ಯಗಳು ನಡೆಯಲಿ ಅಂತಕ್ಕಂಥದನ್ನ ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ಈ ಒಂದು ಅವಕಾಶಕ್ಕೆ ಕಲ್ಪಿಸತಕ್ಕಂಥಕ್ಕಾಗಿ ಶ್ರೀಕರಣ್ಣವರಿಗೂ ಅವರ ಶ್ರೀಮತಿಯವರಿಗೂ ಹಾಗೂ ನನ್ನ ಇಲ್ಲಿ ನಡೆದಿರ್ತಕ್ಕಂತಹ ಎಲ್ಲ ನನ್ನ ಮಿತ್ರರಿಗೂ, ಕಣ್ಣ ಬಂಧುಗಳ ತಾಯಿಗಳು, ಅಕ್ಕ ತಂಗಿಯರು, ಹಣಬಂಧು ಎಲ್ಲರಿಗೂ ನನ್ನ ಅನೇಕ ವಂದನೆಗಳನ್ನ ಅರ್ಪಿಸಿ ಈ ಒಂದು ದಿನಕರ ಕೋಟಿಗೆ ನೀ ಸಮತೇಜ, ಮುನಿವರ ಕೂಟಕ್ಕೆ ನೀಯತಿ ರಾಜ. ದಿನಕರ ಕೋಟಿಗೆ ನೀ ಸಮತೇಜ, ಮುನಿವರ ಕೂಟಕ್ಕೆ ನೀಯತಿ ರಾಜ. ದೀನಗೆ ಶರಣಗೆ ಕರುಣೆ ತೋರುತ್ತ, ದೀನಗೆ ಶರಣಗೆ ಕರುಣೆ ಸಕಲ ಕೊನೆವ ಯೋಗಿ ರಾಜ, ಸಕಲ ಕೊನೆವ ಯೋಗಿ ರಾಜ. ಸುಖದ ಚಿಲುಮೆ ನಿನ್ನವರುಮೆ, ಅರಿತವ ಬಲ್ಲ ನಿನ್ನ ಮಹಿಮೆ. ಇವಳು ತುಂಬಿದ ಬಾಳಲಿ ಒಮ್ಮೆ, ಇವಳು ತುಂಬಿದ ಬಾಳಲಿ ಒಮ್ಮೆ. ಕರೆದರೆ ಬಂದು ಬೆಳಗುವ ಹಿರಿಮೆ. ಮಂತ್ರಾಲಯಕ್ಕೆ ಭಕ್ತರು ಬಂದು, ತುಂಗಾ ನದಿಯಲ್ಲಿ ನಿತ್ಯವೂ ಮಿಂದು. ಮಂತ್ರಾಲಯಕ್ಕೆ ಭಕ್ತರು ಬಂದು, ತುಂಗಾ ನದಿಯಲ್ಲಿ ನಿತ್ಯವೂ ಮಿಂದು. ತುಳಸಿ ಮಾಲೆಯ ಚರಣಕ್ಕೆ ತಂದು, ತುಳಸಿ ಮಾಲೆಯ ಚರಣಕ್ಕೆ ತಂದು, ಭಜಿಸಲು ಕೊನೆವ ಕರುಣಾ ಸಿಂಧು, ಭಜಿಸಲು ಕೊನೆವ ಕರುಣಾ ಸಿಂಧು. ಸುಖದ ಚಿಲುಮೆ ನಿನ್ನ ಬಲುಮೆ, ಅರಿತವ ಬಲ್ಲ ನಿನ್ನ ಮಹಿಮೆ. ಇವಳು ತುಂಬಿದ ಬಾಳಲಿ ಒಮ್ಮೆ, ಇವಳು ತುಂಬಿದ ಬಾಳಲಿ ಒಮ್ಮೆ. ಕರೆದರೆ ಬಂದು ಬೆಳಗುವ ಹಿರಿಮೆ, ಕರೆದರೆ ಬಂದು ಬೆಳಗುವ ಹಿರಿಮೆ. ರಾಘವೇಂದ್ರ ಸದ್ಗುರು ರಾಘವೇಂದ್ರ, ರಾಘವೇಂದ್ರ ಸದ್ಗುರು ರಾಘವೇಂದ್ರ, ರಾಘವೇಂದ್ರ ಸದ್ಗುರು ರಾಘವೇಂದ್ರ.
ಬಹುಜನ್ಮರ ಪೂಜಾ ಫಲ ಈ ಪ್ರೇಮ ಸಮ್ಮಿಲನ, ಈ ಪ್ರೇಮ ಸಮ್ಮಿಲನ. ಆತ್ಮ ಸಾಕ್ಷಿ